ಎಲ್ಲಾರ ಟೂರ್ ಹೋಗಿ ಮಾಡ್ರಿ. ಟೂರ್ ಹೋಗಿ ಮಾದಸ್ತು ಏನು ಹೋಗು ಮುಂದೋಸ್ತ ಸಾಕಾಗ್ಯದ ನನಗೂ. ಹುಡುಗರನ್ನ ರೆಡಿ ಮಾಡ್ಬೇಕಲ್ಲ. ನಮ್ಮ ಎಲ್ಲಿಯಪ್ಪ ದಿಕ್ಕಿಗೊಂದು ದಿವಾಳಿಗೊಂದು ಅದಾವು. ಒಟ್ಟರು ಯಾವಾಗ ನಾವು ಟೂರ್ ಹೋಗಿದ್ದು ಅವಾಗೇ ಲಾಸ್ಟ್ ಸದ್ ಕ್ಲೈಮೇಟ್ ಭಾರಿ ಇರ್ತೈತೆ ಆ ಕಡೆ ಹೋಗುಣ. ಮಳಿ ಇರ್ತದ ಕಡ್ರಿ. ಮಳಿ ಇರೋಲ್ಲಕ್ಕ ಯಾಕಡೆ ಹೇಳತ್ತೀನಿ. ನೀವು ಯಾಕಡೆ ಹೇಳತ್ತೀರಿ? ಈ ಕಡೆ ಹೇಳತ್ತೀನಿ ಅವ್ರೆ. ನಾನು ಆ ಕಡೆ ಹೇಳಕತ್ತೀನಿ. ಮಳ್ಳಿ ನಮ್ಮ ದೋಸ್ತರೆಲ್ಲ ಸೇರ್ಸುಮ್ರಿ, ಅವ್ರಿಗೆಲ್ಲ ಕೇಳಮು, ಡಿಸ್ಕಷನ್ ಮಾಡಮ್ ಎಲ್ಲಿ ಹೋಗು ಅಂತೇಳಿ. ಆಮೇಲೆ ನಾವು ಪ್ಲ್ಯಾನ್ ಮಾಡಕ್ಕೆ ಬರ್ತದೆ. ಹೆಂಗಂತಿ ಎಲ್ಲ ಹುಡುಗರಿಗೆ ಒಬ್ಬೊಬ್ರು ಕುಡ್ಕೊಳ್ಳೋಣತ್ತ. ಕುಡ್ಕೊಂಡು ಹ್ಞೂ ಅಂದ್ರೆ ಹಾಡು ಥೊಡ್ದ ಬಿಡೋಣ. ಹಂಗ ಮತ್ತೆ ಯಾಕೆ ಕುಂದ್ರು ಭಾಳ ಒಟ್ಟು ಟೂರ್ ಹೋಗಿ ನಾನು ಆಗಿದಾಗೆ ಅಲ್ಲಿ ಹೋಗಿ ಬಿಡೋಣ. ಮತ್ತು ದೋಸ್ತ ನಿಮ್ಮ ಮನ್ಯಾಗ ಏನೋನಲ್ಲ? ನಮ್ಮ ಮನ್ಯಾಗ ಹೇಳಿದ್ ಫೈನಲ್ ರೀ. ನನ್ನ ಮಾತಿಗೆ ಮೀರಂಗಿಲ್ಲ, ದೇವ್ರು ಬಿಟ್ಟಾರ ನನ್ನ. ಹೇಳೋರಲ್ಲ ಕೇಳೋರಲ್ಲ. ಹೌದಾ? ಜಾತ್ರೆ ಮಾಡೋದ್ರ ಇನ್ನೊಂದು 5-6 ವರ್ಷ ಬಿಟ್ಟು ನಾನು ಕಡಿತಾರೆ ನಿನ್ನ? ಹಂಗಿಲ್ರಿ, ಮುಂದೆ ಮದುವೆ ಮಾಡಿ ಕೊಡೋರ್ರಿ. ಹಂಗ ಅದೇ ನೋವು ಮಾಡಿ. ನಿಮ್ಮ ಮನ್ಯಾಗ? ನಮ್ಮ ಮನ್ಯಾಗ ನಾನು ಏನು ಕೇಳಂಗಿಲ್ಲ. ಹೋಗಿ ಬಾರಪ್ಪ ಅಂದ್ಬಿಡ್ತಾರೆ ಕಲಾಸ್. ನಾನು ಟೆನ್ಷನ್ ತೊಗೊಳಲ್ಲ. ನಿಮ್ಮ ಮನ್ಯಾಗ ಏನು ಅನ್ನಂಗಿಲ್ಲಲ್ರಿ? ನಮ್ಮ ಮನೆಗೆ ಏನಂತಾರ, ನಾವು ಹೊರಗೆ ಬಿಟ್ಬಿಟ್ರೆ ನಾನು ಈಗ ನಂದು ಏನಿದ್ರು ಊಟ ಪಟ ಎಲ್ಲ ಹೊರಗೆ ನಡೆದ. ಈಗ ಮತ್ತೆ ಒಂದು 6 ತಿಂಗಳಾಯ್ತು ಮನೆಗೆ ಹೋಗೋದು ಬಿಟ್ಬಿಟ್ಟಿನ. ನಾವು ನಮ್ದು ಹಂಗೆ ಜಾಗಕ್ಕೆ ಹೋಗಿ ನೋಡಿ, ಜಾಗ ಮಾಡ್ತೀನಿ, ಬಂದ್ಬಿಡ್ತೀನಿ ಕಲಾಸ್. ಏನೋ ಏನು ನಡ್ಸಿರಿ? ಏನಿಲ್ಲ, ದೋಸ್ತರೆಲ್ಲ ಕೂಡಿ ಟೂರ್ ಹೋಗಿ ಪ್ಲಾನ್ ಮಾಡಿ ಭಾಳ ದಿನ ಆಗ್ಯದ. ಹೋಗಿ ಹೋಗ್ಬರ ಒಳ್ಳೇದಲ್ಲಿ. ನೀ ಬರ್ಬೇಕ. ನಾನು ಬರ್ಬೇಕಾ? ಎಂತ ಹೋಗುದು? ಈಗ ಡಿಸ್ಕಷನ್ ಮಾಡೋಣ ಬಾ ಅಲ್ಲಿ. ಬಾಣ ಟೂರ್ ಹೊಂಟೇವಪ್ಪ. ಯಾವಾಗ ಟೂರ್ ದೋಸ್ತರೆಲ್ಲ ಕೂಡಿ ಟೂರ್ ಪ್ಲಾನ್ ಮಾಡಕತ್ತೇವಿ. ರೆಡಿ ಆಗಿ ಡಿಸ್ಕಷನ್ ಮಾಡೋಣ ಬಾ. ನಾವು ಅಡ್ಡಾಕ್ ಬಾ. ಯಾವಾಗ? ಈ ಸದ್ ಬಾ. ನಾವು ಬರ್ತೀನಿ. ಹಾಂ ಸರಿ ಸರಿ ಬಂದ. ಚಂತನ ಅಂಗಡಿ ಇರ್ತದೇನು ಹೇಳ್ತೀನಿ, ಯಾವ ಹೋಗೋರು ನಾವು. ಸರಿ ಸರಿ ಬರ್ತೀನಿ, ಆ ಕಡೆ ಬರ್ತೀನಿ. ಓಯ್ ಅಣ್ಣ ಓ ಅಣ್ಣ ಏನೋ ಈ ಟೀಮ್ ಎಲ್ಲ ಇಲ್ಲಿ ಯಾಕೆ ಸೇರದಪ್ಪ ಅಂದ್ರೆ, ಸೊ ನಮ್ಗೆ ಬೇಸರ ಆಗ್ಯದ ಲೈಫ್. 5 ದಿನದ ಟ್ರಿಪ್, ಎಲ್ಲರೂ ನೆಲ ಬಿಟ್ಟು 5 ದಿನ ಮ್ಯಾಗ ಹೊಂಟೇವಿ ನಾವು. ನಾ ಬರುದಿಲ್ಲಪ್ಪ, ಮೊದಲೇ 3 ದಿನದ ಮಾಲ್ ಹಾಕ್ಸಿನಿ. ನನಗೆ ಹೇಳ್ಬೇಕಂದ್ರೆ 1 ತಿಂಗಳು ಅಡ್ವಾನ್ಸ್ ಹೇಳ್ಬೇಕು. ನೀ ಪ್ರೈಮ್ ಮಿನಿಸ್ಟರ್ 1 ತಿಂಗಳು ಮುಂಚೆ ಹೇಳಿ ನಿಂದು ಅಡ್ವಾನ್ಸ್ ಇದು ತೋತೀನಿ. ನಿಂದು ಏನಂತಾರ ಅದು? ಅಪಾರ್ಟ್ಮೆಂಟ್ ತೋತೀನಿ. ನಿಂದು ಅಪಾರ್ಟ್ಮೆಂಟ್. ಅಯ್ಯಪ್ಪೋ, ಈಗ ಮೊದಲೇ ನಮ್ಮ ಜಿಲೇಬಿ ಸೀಸನ್ ಐತಿ. ಮೈದಾ ಹಿಟ್ಟ 20 ಕೆಜಿ ತರಿಸಿ ಕಲಿಸಿಟ್ಟಿನ ಮಾಡ್ಲಿಕ್ಕಪ್ಪ ಅಂದ್ರೆ ನಾನು ಆಮೇಲೆ ಕಿರಿಕಿರಿ ಆಗ್ತದ. 4 ದಿನ ಒಟ್ಟ ಆಗಲ್ಲ, ಬಿಲ್ಕುಲ್ ಆಗಂಗಿಲ್ಲ ನಮ್ಮ ಕಡೆಗಿಂತ. ನಾ ಅಕಸ್ಮಾತ್ ಒಂದಿನ ಇಲ್ಲಿ ಕತ್ಕೋ, ನನ್ನ ಅಂಗಡಿ ಇಲ್ಲಾರ್ಗತ್ಲೆ ಮಾಡ್ಬಿಡ್ತಾರೆ. ಮೊದಲೇ ಕಾಂಪಿಟೇಷನ್ ಭಾಳ ಬಸ್ ಸ್ಟ್ಯಾಂಡ್ನಾಗ ಅದ್ರಾಗಲ್ಲಿ. ನಾ ಬರ್ತೀನಿ, ಅವ್ರು ಮುಂಜೆ ಹೋಗೋನು, ಹೊಳೆ ಸಂಜೆ ಹೊಂಟ್ಲೆ ಬರೋದು. ಯಾಕಂದ್ರೆ ಸಾಲಿ ಬಿಟ್ಟಿರ್ತಾವ, ಹೊಳೆ ಸಾಲಿ ಬಿಟ್ಬಿಡ್ಬೇಕು. ನಾ ಬಂದು ಮೊದಲೇ ನಮ್ಮ ಅವ್ವ ಸಂಘನೇ ಸಾಲ ತೆಗೆದ್ಕೇಸ್ ನಂಗೆ ಆಟೋ ಕೊಡ್ಸೇಳ. ಸಂಘ ಕಟ್ಬೇಕು, ಮತ್ತು ತಿಂಗಳ ಗಾಡಿದೊಂದು ಕಂತು ಕಟ್ಕೋಬೇಕು. ನನಗೆ ಬರೋದಾಗೋದಿಲ್ಲಪ್ಪ. 1 ದಿನದಾಗ ಬರ್ತೀನಿ, 4 ದಿನ 5 ದಿನ ಆಗೋದಿಲ್ಲ ನೋಡು. ಸಿದ್ದಪ್ಪಣ ನಿಂದೇನಪ್ಪ? ನಂದೇನಿಲ್ಲೋ ಪಾನ್ಸಬ್ದೇನು ಚಿಂತಿಲ್ಲ, ಬರ್ತಿದ್ದೆ. ನನ್ನ ಹೆಂತಿದೆ ಭಾಳ ಕಿರಿಕಿರಿ ಐತಿ ಉಮ್ಮರೆ. 1 ದಿವಸ ನಡೀತೈತೆ ನೋಡು. ದೋಸ್ತ ಆಗಲ್ಲ ದೋಸ್ತ. ನಮ್ಮವ್ವ ಒಬ್ಬೇಕದಾಳ ಮನ್ಯಾಗ, ಅದ್ರಾಗ ಬೇರೆ ಮೊನ್ನೆ 20,000 ಅಡ್ವಾನ್ಸ್ ಇಸ್ಕೊಂಡಾಳ. ನಾ ಏನು ಗ್ಯಾರೇಜ್ ಬಿಟ್ಟು ಬಂದ್ರೆ ಮಾಲಕ ಅದೇ ಸ್ಕೂಟ್ರ್ ಹತ್ತು ನನ್ನ ಮುಕ್ಕಳೆ ಬರ್ತಾನ. ಅಲ್ಲೋ ದೋಸ್ತ, ನಿನಗೆ ಗೊತ್ತೇವ 35 ವಯಸ್ಸು ಐತೆ ನನಗೆ, ಇನ್ನೂ ಮದುವೆ ಆಗಿಲ್ಲ. ಆ ಕಡೆ ಮಂತನ ನೋಡೋಕೆ ಹೋಗ್ಬೇಕು. ನಮ್ಮವ್ವ ಹರಕಿ ಹೊತ್ತಾಳ, ಗೊತ್ತದಿಲ್ಲ? ಆಯ್ತಾಳೆ. ಯಾರಿಗೆ ಇಂಟ್ರೆಸ್ಟ್ ಇದ್ದಂಗೆ ಇಲ್ಲಿ ಬರೋದು. ಏನು ಜೀವನದಾಗ ಎಂಜಾಯ್ಮೆಂಟ್ ಇಲ್ಲಿ ನಿಮಗೆ? ಹೆಂಗೆ ದುಡಿದು ಹೋರಿ. ದೋಸ್ತಿ ಮಾಡಿದವಳ ನಡಿಯೋ ಮಾರ ನಡಿ. ಎಂಜಾಯ್ಮೆಂಟ್ ಬೇಕಲ್ಲ ಜೀವದಾಗ. ಹಿಂಗೆ ಇಲ್ಲೇ ದುಡ್ಡು ಸತ್ ಹೋಗಿರಿ. ಯಾರು ತಗೊಂಡ್ ಹೋಗ್ಯಾರ? ದುಡಿದು ಯಾರು ತಗೊಂಡ್ ಹೋಗ್ಯಾರ? ಮಜಾ ಅನ್ನೋದು ಇರ್ಬೇಕು ಸ್ವಲ್ಪ. ಜೀವನದಾಗ ಏನ್ರ ಬೇಕಿಲ್ಲ, 1 ವಾರ ಹೋಗ್ಬಿಡ್ದಪ್ಪ. ಆಯ್ತಪ್ಪ, ನೀವು ಯಾರು ಬರಕ್ಕೆ ಇಂಟ್ರೆಸ್ಟ್ ಇಲ್ಲ? ಬಿಲ್ಕುಲ್ ಆಗಲ್ಲ. ಆಯ್ತಾಳ. ನಾವೇನು ಪ್ಲಾನ್ ಮಾಡಿದ್ದೇವಿ, ಒಂದು ಸ್ಪಾಕ್ ಹೋಗಿ ಹೆಣ್ಮಕ್ಳ ಕೈಯಾಗ ಮಸ್ತ್ ಮಸಾಜ್ ಮಾಡಿಸ್ಬೇಕಂತ ಪ್ಲಾನ್ ಮಾಡಿದ್ದೇವಿ. ನೀವು ಹಣೆ ಬರ್ದಾಗ ಇಲ್ಲ ಅಂದ್ರೆ ನೀವು ಇಲ್ಲೇ ಬಜಿ ಮಾಡು, ನೀ ಇಲ್ಲೇ ಜಿಲೇಬಿ ಮಾಡು, ನೀ ಗ್ಯಾರೇಜ್ದಾಗ ಪಾನ ತಿಕ್ಕು, ನೀ ಆಟೋ ತಿರುಗು. ಇಲ್ಲ ನಾ ಬರ್ತೀನಿ ಮನ್ಯಾಗ ಸುಳ್ಳು ಹೇಳಿ ಬರ್ತೀನಿ. ನೀ ಎಲ್ಲಿ ತಿಕ್ಕು ನೀನು ಅಲ್ಲೇ ನಂದೇನು ಬರ್ತೀನಿ ಅಂತ ಹೇಳ್ತೀನಿ. ಯಾವನು ಬೇಡ, ನಾ ಇಬ್ರು ಹೋಗೋ ನಡಿಯೋ. ಆ ಪುಟ್ಟದ ಬರ್ತೀನಿ ಅಂದಾನ. ಅಂದ್ರೆ ಗಂಡ್ಮಕ್ಳು ಮಾಡೋದಿಲ್ಲ. ಹೋಗಲೇ, ಏನು ಗೊತ್ತಲ್ಲ. ಈಗ ಎಲ್ಲಾರು ಓಕೆ ಆಗೈತಿ. ಗಾಡಿ ಒಂದು ಚಲೋ ಗಾಡಿ ಬುಕ್ ಮಾಡ್ಬಿಟ್ಟು ಹೋಗ್ಬಿಡು. ಗಾಡಿ ಹಾಕಿ ವಿಚಾರ ನಿಮ್ಮ ಕಾಕಂದ ಇದು ಇತ್ಲ ಗಾಡಿ ಅಂತ ನಮಗೆಲ್ಲ ಹೊಡ್ಯಾಕ್ ಬರ್ತದ. ನಂದ್ ಗಾಡಿ ಅಲ್ಲದ, ನಮ್ ಕಾಕನ್ ಗಾಡಿ. ನಮ್ ಕಾಕಾಗ ನಮಗ್ ಸಜ್ಜಿಲ್ ಗೊತ್ತೈತಿ. ಹೇಳಿ ಕೊಡದೇ ಇಲ್ಲ ಒಮ್ಮರ. ನಮ್ ಕಾಕಾಗ ನಮಗ್ ಸಜ್ಜಿಲ್ ಬೇರೆ ಅವ್ರ ತರ್ಸ್ರಿ ಆಗುದಿಲ್ಲ. ತುಳು ಮಾಡ್ಕೊಂಡ್ ಸಾಯ್ಡ ಲಾರಿ ತೋಮತ್ ಹೇಳುವ ಲಾರಿನ ಏನ್ ಅರ್ಥ? ದೋಸ್ತ ಒಟ್ರು ಕೂಡಿ ಸುಮ್ ಟ್ರೈನಿಗೆ ಹೋಗಿ ನಡಿಯೋ.
ಹೆಂಗ್ ಬರ್ತದ ಯಾರ ಪ್ಯಾಕೆಟ್ ಮಾಡ್ತೀವಿ ಟ್ರೇನ್ ರೈಲ್ವೆ ಸ್ಟೇಷನ್ ತಕ ಬಿಡ್ತದ ನಮಗೆ ಅಲ್ಲಿ ತರ ಯಾರು ಒಂದು ಕೆಲಸ ಮಾಡು ಟಿ ಹೇಳ್ಬಿಡು ಟಿ ಕಡೆ 90 ದಾರು ಕೂಡ ರೊಕ್ಕ ಟಿ ಟಿ ಹೇಳ್ಬೇಕತ್ತಿ ಇವನಿಗೆ. ಎಟ್ಟು ರೊಕ್ಕ ಹಾಕೋ ಕೊಡ್ಬೇಕು ಎಲ್ಲರೂ ಎಲ್ಲರೂ ರೊಕ್ಕ ಹಾಕ್ಬೇಕು ಫ್ರೆಂಡ್ಲಿ ಹೇಳ್ರಿ ಹ್ಞೂ ಅಂತ ಹೇಳ್ಬೇಡ್ರಿ. ಕಡಿಮೆ ರೇಟ್ ಒಳಗಿದ್ದಿದ್ದೇವೆ ಎಲ್ಲಿ ಉಡುಪಿಗೆ ಹೋಗುಮು ಉಡುಪಿ 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 ಆಯ್ತು ಈಗ ಎಲ್ಲರೂ ನಿಮ್ಮ ಮನ್ಯಾಗ ಹೇಳ್ರಿ ಓಕೆ ಅಂತ ಹೇಳ್ರಿ ಹೋಗ್ಬರಮ್ಮ ಆಯ್ತು ದೋಸ್ತ ನಮ್ಮ ಮನೆಗೆ ಸ್ವಲ್ಪ ನಮ್ಮವ್ವ ಮನ್ಯಾಗ ಭಾಳ ಪ್ರೀತಿ ಅಲ್ಲ ಸ್ವಲ್ಪ ನೋಡಿ ಬರ್ಬೇಕು ನೀವು ನಾವು ಸ್ವಲ್ಪ ನಮ್ಮ ಮನ್ಯಾಗ ಡಿಸ್ಕಸ್ ಮಾಡ್ಬೇಕು ನಮ್ಮ ಮನೆ ನೀ ಹೇಳಿದ್ರು ಕಳಿಸ್ತಾರ ನಮ್ಮ ಮನೆ ನೀನು ಹೇಳ್ಬೇಕು ನನ್ನ ಗಾಡಿ ನೋಡ್ರಿ ಹೋಗೋದು ಮತ್ತೆ ಗಿರಕ್ಕೆ ಬಂದಿರ್ತಾವ ನಮ್ಮ ಹೋಗಿ ಹೇಳ್ಕೊಪ್ಪ ನೀ ನಿನ್ನ ನಮ್ಮ ಕಳ್ಸಾಕ ನಮ್ಮ ಅವ್ವ ಅವ್ವ ಏನಪ್ಪ ನಾ ಒಂದು ಮಾತು ಹೇಳ್ತೀನಿ ಬೈಬಾರ್ದು ನಾ ಯಾಕೆ ಬೈಲು ಒಳ್ಳೆ ಕೆಲಸ ಮಾಡ್ತೀಯ ಅಂದ್ರೆ ನಾನು ದೋಸ್ತರ ಜೊತೆ ಕೂಡಿ ಒಂದು 4 ದಿನ ಟ್ರಿಪ್ಪಿಗೆ ಹೋಗ್ಬೇಕಂತ ಮಾಡೀನಿ ನೀ ಟ್ರಿಪ್ಪಿಗೆ ಹೋದ್ರೆ ಅಂಗಡಿಯಾಗ ಕುಂದ್ರೋರು ಯಾರು ಸಂಘದಾಗ ಸಾಲ ತೆಗ್ಸಿವಿ ನಾವೆಲ್ಲ ತುಂಬೋ ಇರ್ತಾವ ಯಾರು ಕೊಡ್ತಾರ ಒಂದು 4 ದಿನ ಸುಟ್ಟಿ ಮಾಡಿದ್ರೆ ಏನಾಗ್ತದ ಏನ್ 4 ದಿನ ಸೂಟಿ ಮಾಡ್ತಿದ್ದೆ ಎಲ್ಲ ಕುಂದ್ರೋರು ಯಾರು ಗೊತ್ತಾಗುತ್ತಿಲ್ಲ ನಾ ಕಳ್ಸೋದಿಲ್ಲ ಅಂದ್ರೆ ಕಳ್ಸೋದಿಲ್ಲ ನೋಡು 4 ದಿನ ಯಾಸತ್ ಬ್ಯಾಸತ್ ಆಗ್ಯದ ಅದಕ್ಕೆ 4 ದಿನ ಹೋಗಿ ಬರ್ಬೇಕಂತ ಮಾಡೀನಿ ಏನಿಲ್ಲ ನಾ ಮಾತ್ರ ಕಳ್ಸಂಗಿಲ್ಲ ನೋಡಪ್ಪ ನಿನಗ ನಾ ಅಂಗಡಿ ಕುಂದ್ರ ಕಳ್ಸಕಂದ್ರ ಮತ್ತೆ ಅಂಗಡಿ ಎದಕ್ಕೆ ಹಾಕಿವಿ ಅದನ್ನ ತಿಳ್ಕೊಡಿ ನಿನ್ಗೇನು ಊರೂರು ಅಡ್ಡಾಡಕ್ಕಂತೇಳಿ ಅಂಗಡಿ ಹಾಕೊಟ್ಟಿ ಅಂತ ತಿಳ್ಕೊಡಿ ಒಂದು 4 ದಿನ ಹೋದ್ರೆ ಹೊರಗಡೆ ಕೊಂಡೆ ಏನೋ ಅಯ್ಯ ಮಾತಾಡತ್ತೆ ಬಾಳ್ ದೊಡ್ಡವಾಗಿ ಬಿಡಪ್ಪ ನೀನು ಏನಿಲ್ಲ 4 ದಿನ ಹೋಗಿ ಬರ್ತೇವಿ ಏನಾಗಲ್ಲ 4 ದಿನ ಸುಟ್ಟಿ ಆದ್ರೆ ಅಂಗಡಿ ಏನು ಕೀಲಿ ಹಾಕಮ್ಮ ನಾವು ಏನಿಲ್ಲ ಮತ್ತೆ ಬರ್ತೀನಿ 4 ದಿನ ಆಗಣ ಏನಿಲ್ಲ ನೀ ಅಂಗಡಿಯಾಗ ಕುಂದಿರ್ಬೇಕು ನೋಡ ನಾ ಮಾತ್ರ ಕಳ್ಸಂಗಿಲ್ಲ ನಾ ಯಾರ ಮಾತು ಕೇಳಂಗಿಲ್ಲ ನಾ ಹೋಗೋಣ ನೀ ಯಾರ ಮಾತು ಕೇಳಂಗಿಲ್ಲ ಕೇಳಂಗಿಲ್ಲ ನೀ ಹೋಗವನ ಹೋಗೋಣ ನೀ ಏನ್ ಎದಕ್ಕೆ ಹೋಗಿ ನೀನು ಅಂಗಡಿ ಕದ ಮುಚ್ಚಲ ನಿನಗ ಅಂಗಡಿಯಲ್ಲಿ ಕದ ಹಾಕ್ಲೇನ ಅದ ಅಲ್ಲ ಒಂದು 4 ದಿನ ಹೋಗಿ ಬರ್ತೀನಿ ಕಳ್ಸೋದಿಲ್ಲ ನಾನು ನಾ ಕಳ್ಸೋದಿಲ್ಲ ನಿನಗ 4 ದಿನ ಹೋಗಿ ಬರ್ತೀನಿ ಹೋಗೋಣ ಏನ್ ಬಾರಿ ಮಾತಾಡಕ ಏನು ಗೊತ್ತಿಲ್ಲ ಹೋಗೋಣ ಏ ತಮ್ಮ ಬಾರ ಏನ್ ಹೇಳ್ಬೇಕು ಈ ಹುಡುಗ ಅಂತೀನಿ ನಾನು ಎಂತ ಹುಡುಗರು ಎಂತ ದೋಸ್ತರದಾರು ಏನು ತಿಳಿಲಾರ್ದಂಗ ಆತ ಹೋಗಿ ಇವ್ರದ್ದು ಯಾವ ಹಾ ನಾಳೆ ಟೂರಿಗೆ ಹೊಂಟೀನಿ ಬ್ಯಾಗ್ ರೆಡಿ ಮಾಡು ಸ್ವಲ್ಪ ರೊಕ್ಕ ಕೊಡು ಟೂರ್ಗೆ ಹೊಂಟಿಯ ಎಲ್ಲರ ಹಾಳಾಗೋಗಿ ಸತ್ಯನಾಶ ಆಗ ನಮಗೇನು ₹1 ಕೇಳಕ್ ಹೋಗ್ಬೇಡ ನೀನು ಹೋಗಲ್ಲ ಹೇಳ್ಕೊತ ಹೋಗೋ ಕಡೆ ಬಂದಾನಿಲ್ಲ ಊರ್ಗೆ ಹೋಗ್ತೀನಿ ಅಂತೇಳಿ ಹೋಗ್ಬಾರ್ದ ಆ ಕಡೆ ಥ್ಯಾಂಕ್ ಯು ಮಾಮ್ ಹೋಗು 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 ಯವ್ವ ಬಿಸಿಲ ತಿಕ್ಕಾಗತ್ತಿಲ್ಲ ಬೇ ಯಪ್ಪ ಯಾವಾಗ ತಿಕ್ಕಿದ್ರು ನಾನಾ ತಿಕ್ಬೇಕಲ್ಲ ನಾನು ನೀರು ಹಾಕ್ಲೇ ನೀ ತಿಕ್ಕತ್ತೆ ಏನ್ ಬ್ಯಾಡಪ್ಪ ಎಷ್ಟು ಸಿಲದ ಈಗ ಯಾಕೆ ಭಾಳ ರಮ್ಸಕತ್ತಿಲ್ಲ ಯಾಕೆ ಇದು ಸುಮ್ಮನೆ ಕೇಳಿದ್ ಬೇ ನೀ ಹೈರಾಣ ಆಗತ್ತಿಲ್ಲ ಅದಕ್ಕೆ ಇನ್ನ ಇರತೈತಳ ನಮ್ದು ಹೈರಾಣ ಯವ್ವ ನಾನು ಹಿಂಗೆ ಏನೋ ಕೇಳ್ತೇನೆ ಏನಪ್ಪ ನಾನು ನೀನು ನಮ್ಮ ದೋಸ್ತರ ಜೋಡಿ ಟೂರ್ ಹೋಗ್ಬೇಕಂತ ಮಾಡೀನಿ ಯಪ್ಪ ಏನಾಯ್ತು ಆಗಲ್ರಿ ಸುದ್ದಿ ಇತ್ತಲ್ಲ ನಿನ್ ತಲಿ ಮರಿ ಏನು ಹೇಳ್ತೀನಿ ನಮ್ಮ ಅವ್ಗೆ ಹೋಗಿ ಕೇಸಿ ಬರೀ ಯವ್ವ ಬರೀ ಟೂರ್ ಹೋಗ್ತೀನಿ ಅಂತ ಅಷ್ಟೇ ಅಂದೆ ಸೀದಾ ಹೆಡ್ಸೆಟ್ ಹಾಕಿದ್ಲು ತಲೆ ಹೊಡೆದ್ಬಿಟ್ಲಾ ಪಕ್ಕ ಎದ್ರಲ್ಲಿ ಹೊಡೆದು ಹಂಚು ಮರೆ ಹೊಡ್ಯಾಕತ್ತದ ಈಗ ಜೀವ ಹೋಗಿ ಬಂದಂಗೆ ಆಗತ್ತದ ಮತ್ತೆ ಅಂದ್ರೆ ನಿನ್ ಕ್ಯಾನ್ಸಲ್ ಬರಂಗಿಲ್ಲ ನೀನೇ ಹೇಳ್ಕೊಬೇಕು ಈಗ ಏನು ಮತ್ತೆ ನಂದಿರಿ ತಲೆ ಹೊಡ್ಬೇಕಂತ ಮಾಡ್ದೇನ ದೋಸ್ತ ನೀ ಹೇಳಿದ್ರೆ ನಮ್ಮ ಅವ್ವ ಹೆಂಗಿದ್ರೆ ಕೇಳ್ತಾವ ನಿನ್ನ ಮಾತು ಕೇಳ್ತಾವ ಹೆಂಗಾರ ಮಾಡಿ ನಾವು ಒಪ್ಪಸು ದೋಸ್ತ ನನಗೆ ಈ ಆಟಕ್ಕೆಲ್ಲ ಬಿಟ್ಬಿಟ್ಟು ನಾನು ಸರಿ ಅವರೇ ದೋಸ್ತ ನಿನ್ನ ಕಾಲು ಮುಗಿತೀವಿ ಹಂಗೆ ಮಾಡಕ್ಕೆ ಬರೋದು ದೋಸ್ತರ ಜೋಡಿ ಬರೋದು ನಂದು ಆಸೆ ಅದು ಅದಕ್ಕೆ ಯಾವುದಕ್ಕೂ ಸೇಫ್ಟಿ ಇರಲಿ ಯಾಕೆ ಹೆಲ್ಮೆಟ್ ಹಾಕಿದಿಲ್ಲ ಸೇಫ್ಟಿ ನಿನ್ನ ಏನು ಮಾಡೋದು ನಮ್ಮ ಅವ್ವ ಸಿಗವ ಯವ್ವ ಏನ ದೋಸ್ತ ಕಾಲು ಬಿಡು ಯಾಕ ಮತ್ತೇನು ಕಡಿಮೆ ಬಿತ್ತು ನಿಮಗೆ ಏನಿಲ್ಲ ಚಿಗ ಸುಮ್ಮಂದಿ ದೋಸ್ತ ಅದೇ ಚಿಗ ಎಲ್ಲರೂ ಸೇರಿ ಟ್ರಿಪ್ಪಿಗೆ ಹೋಗ್ಬೇಕಂತ ಮಾಡಿದ್ದೆವು ಟ್ರಿಪ್ಪಿಗೆ ಎಲ್ಲಾರು ಸೇರಿ ಹೊಂಟ್ರಿ ಅವನಿಗೆ ಬುದ್ಧಿ ಇಲ್ಲ ಅದು ನಿನಗೂ ಬುದ್ಧಿ ಇಲ್ಲನ ಎಲ್ಲರೂ ಹಂಗ ಕುಣ್ಯಾಕತ್ ಬಿಡ್ರಿ ತಾಯಿ ಅಂತೇಳಿ ಟ್ರಿಪ್ಪಿಗೆ ಹೊಂಟಿವಿ ಟೂರಿಗೆ ಹೊಂಟಿವಿ ಅಂತೇಳಿ ಇದೊಂದು ಸಲ ಕಳಿಸ್ ಚಿಗ ಏನಾಗಲ್ಲ ಒಂದೇ ಸಲ ಹೋಗಿ ಬಂದ್ಬಿಡ್ತೀವಿ ಎಲ್ಲರೂ ದೋಸ್ತರೆಲ್ಲ ಕೂಡ್ಯಾರ ಹೋಗಿ ಬರ್ತೇವೆ ಹೊಳ್ಳಿ ಏನೂ ಆಗಲ್ಲ ನನ್ನ ಜವಾಬ್ದಾರಿ ಚಿಗ ಏನು ರಾದ್ರ ನಾ ಇರ್ತೀನಿ ಚಿಗ ಇವ್ನು ಕೂದಲು ಕೊಂಕ ಎಲ್ಲಾರ ನೋಡ್ಕೊಂಡ್ ಬರ್ತೀನಿ ಚಿಗ ನೋಡು ನನ್ನ ಮಗನಿಗೆ ಏನಾರು ಒಂದು ಕೂದಲು ಉದುರ್ತು ಅಂದ್ರ ಅವನಿಗೆ ಬರೇ ತಲೆ ಹೊಡೆದಿನಿ ನಿನ್ ರುಂಡಾನ ತೆಗಿತೀನ ನೋಡ್ತಿರ್ ಮತ್ತೆ ಆಯ್ತು ಚಿಗ ಏನೂ ಅಲ್ಲ ಬಾಳ ನಕ್ರ ಮಾಡ್ಬೇಡ್ರಿ ನಾವೆಲ್ಲ ಮಾಡಿಬಿಟ್ಟಿ ನೀವ್ನ ಬರ್ರಿ ಚೋಡ ಮಾಡ್ಬೇಕು ಚೋಡ ಯಾ ಚೋಡ ಏನ್ ತಿಂತೀಯ ಚೋಡ ಮರ್ಯಾವನ ಬಾ ಬುತ್ತಿ ಕಟ್ತೀನಿ ಬಾ ನೀ ಬುತ್ತಿ ಕಡ್ಸೋ ಬಾಪ ನಾನು ಇರ್ತೀನಿ ಅಯ್ಯಪ್ಪ ಏ ಇಕ್ಕಿನ ನುಗ ಇಲ್ಲಿ ನೋಡಿಲಿಗ ಟೂರ್ ಹೋದವ್ರು ಹೋಗ
ಗಾಡಿನೇ ಹೊಳೆ ಬಿದ್ದತ್ತ ಈಗ 6 ಮಂದಿಗೆ ಅಯ್ಯಪ್ಪ ಕಲಾಸಿ ಹೋಗ ನೋಡ್ಗ ಹ್ಯಾಂಗೆ ತೆಗಿಲಕತ್ತಾರ ಹುಡುಗ ಈಗ ಏನ್ ಹುಡುಗರ್ರಿ ಅವ್ ಮೈ ಮೇಲೆ ಜ್ಞಾನ ಇರಲ್ಲ ಈಗ ಹುಡುಗರಿಗೆ ಅಯ್ಯಪ್ಪೋ ಹೆಂಗ್ ಹೋಗ್ತಾವ ಹೆಂಗ್ ರಾತ್ರಿ ಎಲ್ಲ ಕೊಡೋದು ಮಜಾ ಮಾಡ್ಕೋತ ಗಾಡ್ಯಾಗ ಓಡಾಡ್ತಾವು ಅವ ಅಪ್ಪ ನಾವು ಹುಡುಗರೆಲ್ಲ ಸೇರಿ ಟ್ರಿಪ್ ಹೊಂಟೇವಿ ಉಡುಪಿ ಮಂಗಳೂರು ಆ ಕಡೆ ಹೋಗ್ಬೇಕಂತ ಮಾಡ್ಯಾವ ಅದಕ್ಕೆ ನಿಮ್ಗೊಂದು ಮಾತು ಹೇಳಿ ನಾ ನಾಳೆ ಸಾಯಂಕಾಲ ಓಕೆ ಇವತ್ತು ಬೇಡಪ್ಪ ಬೇಡ ಎಲ್ಲ ತೋರಿಸ್ಲಾಕತ್ತಾರ ನೋಡು ಏನು ತೋರ್ಸತ್ತ 6 ಮಂದಿ ಸತ್ತಾರ ಗಾಡಿ ಹ್ಯಾಂಗ ಹೊಳೆ ಬಿದ್ದಾವ ನೋಡಿ ಇಲ್ಲಿ ದಿನ ಸಾಯ್ತಿರ್ತಾರ ಏನ್ರಿ ರೆಕಾರ್ಡ್ ಮಾಡಿದ್ರೆ ರೆಕಾರ್ಡ್ ತೋರಿಸ್ತಾ ಬಿಡೋ ನ್ಯೂಸ್ ಏಪ ಬೇಡ ಏನು ಹೋಗೋದು ಬೇಡಪ್ಪ ನೀ ಇರೋ ಒಬ್ಬರಿ ಕೇಳಬೇಕು ನೀ ಎಲ್ಲಾರ ನಿನ್ ಮನ್ಸಿಗೆ ಬಂದ ಕಾರ್ಬಾರ್ ಮಾಡಕ್ ನಾವು ಬಿಡಂಗಿಲ್ಲ ನಾವು ಏನ್ ಹೇಳ್ತೇವೆ ಅಂದ್ರೆ ಕೇಳ್ಕೊಂಡಿರ್ಬೇಕು ನಾ ಹೋಗೋ ಯಾರ ಮಾತು ಕೇಳಂಗಿಲ್ಲ ನಾ ಯಾರ ಮಾತು ಕೇಳಂಗಿಲ್ಲ ಹೇಳ್ತ ನೋಡ ನಾ ಹೇಳ್ದಂಗ ಕೇಳ್ಕೊತಿರ್ಬೇಕು ನೀವು ಇಲ್ಲಿದ ನಾ ಯಾರ ಮಾತು ಕೇಳಂಗಿಲ್ಲ ನಾ ಯಾರ ಮಾತು ಕೇಳಂಗಿಲ್ಲ ಬಿಡವಲ್ಲ ಯಾಕೆ ಕೇಳಂಗಿಲ್ಲ ಯಾಕೋ ನಿಮ್ಮ ಅಪ್ಪ ಈಗ ನೋಡಿ ಮೊಬೈಲ್ ಈಗ ನೋಡಿ ನೋಡ 6 ಹುಡುಗರು ನಾವು ನಿನ್ನ ಹಿತ್ ಕೇಳಕತ್ತೇವೆ ಯಾರ ಹಿತ್ ಕೇಳ್ತದ ಎದಕ್ಕೆ ಕಡ್ದೇವ್ ನಾವು ದೋಸ್ತರು ಕೂಡ ಹೋಗಿ ಬರ್ತೇವೆ ನಾವು ದೋಸ್ತರು ಕೂಡ ಹೋಗು ಅದು ಟೈಮ್ ಅದ ಈಗ ಮೊದಲೇ ಟೈಮ್ ಸರಿ ಇಲ್ಲ ನಮಗ ಹಾ ಎಲ್ಲ ಕಡೆ ಮಳೆ ಎಲ್ಲ ನಾ ಹೋಗೋ ನಾ ಯಾರ ಮಾತು ಕೇಳಂಗಿಲ್ಲ ಹೊಡಿಬೇಡ್ರಿ ಬಿಡ್ರಿ ಹೇಳಿ ಕೇಳ್ತಾನೆ ಬಿಡ್ರಿ ನಿಮ್ಮ ಅಪ್ಪನ ಬಿಡ್ರಿ ಹೇಳ್ತಾನೆ ಇಲ್ಲ ಪಟ್ಟಿನ ಹೊಡಿತೀನಿ ಹೋಗುದಿಲ್ಲ ಹೇಳಿದ್ದಾರೆ ಕೇಳೋದಿಲ್ಲ ನಮಗೆ ಸಾಕಾಗ್ಯದ ಕಾಲ ಕಟ್ಟಿ ಕುಂಡ್ರಿಸಿರೋ ದೊಡ್ಡ ಮಗನಿಗೆ ಹಿಂಗ್ ಬರ್ತಾನ ಅಲ್ಲಿ ಹೊಕ್ಕಿನ ಬರ್ತಾನೆ ಹಿಂಗ್ ಬರ್ತಾನೆ ವ್ಯಾಪಾರ ತರ್ತಾನೆ ಬರೇ ಏನ್ ಮಳ್ಳಿ ಹಂಗಿದ್ದು ಹಚ್ಚಿ ನಮಗೆ ಮೊದಲೇ ಮಳೆ ಇಲ್ಲ ನಮ್ಗೆ ತಲೆ ಟೆನ್ಷನ್ ಆಗ್ತಾನೆ ಹೊಲ್ದ ಬೆಳೆ ಇಲ್ಲ ಏನು ಸುಡ್ಗಾಡಿಲ್ಲ ಹ್ಯಾಂಗ ಸಂಸಾರ ಮಾಡ್ಬೇಕಂತ ನಮ್ಗೆ ಗೊತ್ತಿಲ್ಲ ನಾವು ನಿನ್ನ ಕೊನೆಗ ಯಾಕೆ ಬಾಪೇಟೈತೇನು ಇಲ್ಲ ಮರ್ ಸ್ವಲ್ಪ ಸ್ವಲ್ಪ ಪೇಟಾಗ್ಯದ ಇಷ್ಟ ಆಗ್ಯದ ಹೌದಾ ನಿಂದೇನದು ನಿಂದು ಬರ್ತಿಲ್ಲ ಮತ್ತೆ ಬರ್ತೀನಿ ಮರೆ ಇಲ್ಲ ಗೊತ್ತಲ್ಲ ಆನಂದ್ ಯಾಕೆ ಆನಂದ್ ಹಿಂಗೆ ಗೊತ್ತಿಲ್ಲ ಏನಾಯ್ತು ಏನಪ್ಪ ಟೂರಿಗೆ ಹೋಗ್ತೀವಿ ನಾವು 4 ದಿನ ಅಂದಿದ್ದಕ್ಕೆ ನಮ್ಮ ಅವ್ವ ಬ್ಯಾನಿಗೆ ಬಾಗ್ ಗೋದಿ ಹೊಡೆದು ಬಿಟ್ಲಪ್ಪ ನೀವು ಹೇಳ್ರು ನಮ್ಮ ಅವ್ಗ ಹೇಳ್ಬೇಕಲ್ಲ ನಾ ಬರ್ತಾನ ನೀ ಸ್ವಲ್ಪ ಹೇಳ್ಕೊರ ಹೇಳಂಬ ನಡೀತು ಏನು ಟೂರ್ ಬಂದಿರಿ ಏನು ಮಾಡ್ಕೊಂಡು ಅದು ಒಂದು ದೊಡ್ಡ ಕತೆ ನಡಿ ಅದನ್ನು ಏನೋ ಬಿದ್ದಾನತ್ತು ಎಲೆ ನೀವು ಮುಂದ್ಬಾರು ಯಾಕೆ ನೀ ಮುಂದಿರ ನಿಮ್ಮ ಸಲ ರಕ್ತ ಸುರ್ಸಾಕತ್ತೀನಿ ನಾನು ಎಲ್ಲೋ ಎಲ್ಲ ನಡಿ ಹೇಳ್ತೀನಿ ಚಿಗವ ಏನಪ್ಪ ಟೂರ್ ಹೋಗ್ಬೇಕತ್ ಮಾಡ್ಯಾವ ಚಿಗವ ಹೌದಪ್ಪ ನೀವೆಲ್ಲ ಟೂರ್ಗೆ ಹೊಂಟಿರಿ ನಮ್ಮ ಮನ್ಯಾಗ ದುಡಿಯೋ ಗಂಡ ಮಕ್ಕಳು ಯಾರೂ ಇಲ್ಲ ಇದು ಒಂದ ಬೀಜ ಐತೆ ಏನ್ ಬಾ ದಿನ ಹೊಂಟಿಲ್ಲ 2 ದಿನ ಹೊಂಟೇವ್ ನಾವು ನೀವು 2 ದಿನ ಅಂತ ಹೋಗಿ 8 ದಿನ ಹೊಳೆ ಬರಂಗಿಲ್ಲ ನೀವು ಹಂಗೇನಿಲ್ಲ 2 ದಿನ ಹೋಗಿ ಬರ್ತೇವೆ 2 ದಿನ ಈಗ ನಿನಗೆ ಇನ್ನು ಮದುವೆ ಮಾಡಿ ಕಳಿಸಿ ಇವನಿಗೆ ಮತ್ತೆ ಬಂದ ನೋಡಿ ಮತ್ತೆ ಮದುವೆ ಯಾವಾಗ ಮದುವೆ ಯಾವಾಗ ಮಾಡ್ಕೋದು ಮರೆ ಆ ಮದ್ವೆ ಅಲ್ಲೇ ಏನ್ ಕಾಳಜಿ ಮಾಡ್ಬಿಡ ನಿನ್ನ ಮಗ ಅಲ್ಲಿವ ನನ್ನ ಮಗ ಏನಂದ್ಯೋ ಯಾಕೆ ಬಾಳ್ ಮಾತಾಡ್ತಿಲ್ಲ ಇಲ್ಲ ನಮ್ಮ ಅಣ್ಣಿದ್ದಂಗ ಚಲೋತ್ನಾಗ ಮಾತಾಡ ತಮ್ಮ ಹಂಗ್ಯಾಕ್ ಮಾತಾಡ್ತಿ ಬಿಡ್ರಲ್ಲ ನಾನೇ ಬರ್ದಾಗ ಬಸ್ ಸ್ಟ್ಯಾಂಡ್ ಜಿಲೇಬಿ ಬಿಡುದು ಅಷ್ಟೇ ಬರ್ದಾನ ಪ್ಯೂರ್ಗಿರಿ ಏನೇ ಇಲ್ಲ ನೀವು ಹೋರಿ ತಡ್ರಿ ತಮ್ಮ ತಡ್ರಿ ಸ್ವಲ್ಪ ಹಂಗ್ಯಾಕ್ ಮಾಡೋದು ನಮ್ಮ ಮನೆ ಬರ್ದ ಟೂರ್ ಅಷ್ಟೇ ಬರ್ದಿಲ್ಲ ಅವ್ ಸಾಲಾಗಿಂದ ಟೂರ್ ಕಳಿಸಿಲ್ಲ ನಮಗ ಈಗ ನೀವು ಎಲ್ಲ ಹೋಗ್ಯಾ ಊರಿಗೆ ಹೋಗ್ಯಾ 2 ದಿವಸ ಮತ್ತೆ ಹೋಗ್ಬೇಕು 2 ದಿವಸ ಪಟ್ಟ ಹೋಗಿ ಬಂದೇ ಬಿಡ್ತೇವೆ 3ನೇ ದಿನ ಯಾವ ದೇವ್ರಿಗೆ ಹೊಂಟ್ರಿ ಎಲ್ಲೋಗ ಹೋಗ್ಬರ್ರಪ್ಪ ಆಗ ಜೋಡ್ಕಾಯಿ ಹೊಡ್ಸ್ರಿ ನಾಲ್ಕಾಯಿ ಹೊಡಿಸ್ತೀನಿ ಹೋಗ್ಬರ್ರಿ ಹುಷಾರ ಸಂಜೆ ಹೋದಲ್ರಿ ಅಲ್ಲ ಹುಷಾರ ಎದಕ್ ಹೋದ್ರಾಕತಿ ನಮ್ ದೋಸ್ತರು ಬಂದ್ರ ಬಾಯಿಲಿ ದೋಸ್ತ್ರಲ್ಲ ಅಣ್ಣ ನಾವ್ ಹೆಂಗ್ ತಮ್ಮದಾರ ಅಕ್ಕ
ಅದೇ ನಾವೆಲ್ಲ ದೋಸ್ತರು ಟೂರ್ ಹೊಂಟಿದ್ದೇವಕ್ಕ, ಹಂಗೆ ಅಣ್ಣನ ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ದೆ, ಅದಕ್ಕೆ ನಿಂಗೊಂದು ಮಾತು ಕೇಳಕ್ಕೆ ಬಂದೇವಕ್ಕ. ಹೌದಾ ನೀವೆಲ್ಲ ಹೋಗಿ ಬರ್ರಿ ಅಪ್ಪ. ಈ ಮುದಿ ಕೊಡನ್ ತಗೊಂಡು ಹೋಗಿ ಏನ್ ಮಾಡ್ತೀರಿ? ಚಂದ ಮಾತಾಡಲೇ. ದೋಸ್ತರು ಹೋಗಿ ಬರ್ತೇವೆ ಅಂತೇಳಿ. ಹೋಗಿ ಬರ್ತಾರೆ. ಹೋಗಿ ಬರ್ರಪ್ಪ, ಹೋಗಿ ಬರ್ರಿ. ಸುಮ್ಮ ಹಂಗೆ ಅಂದೆ, ಅದಕ್ಕೆ ಜಗಳ ಮಾಡ್ಲಿಲ್ಲ ನನಗೂ ಸಮಾಧಾನ ಆಗೋದಿಲ್ಲ. ಹೋಗಿ ಬರ್ರಿ, ಕರ್ಕೊಂಡು ಹೋಗಿ ಒಳಕ್ಕೆ. ಹೋಗಿ ಬರ್ರಿ. ಅಡಿಗೆ ಏನಾರು ಮಾಡ್ಕೊಡ್ಲೇನಪ್ಪ? ಮಾಡಕ ಉಂಡಿ ಕರ್ಚಿಕಾಯಿ 30 ಚಪಾತಿ ಅಕ್ಕ, 60 ರೊಟ್ಟಿ ಹಾಕ. ಏನು ಮಿಸ್ ಮಾಡಬೇಡ. ನಾನು ಒಬ್ಬನೇ ಹೋಗ್ತೀನಿ ಟೂರಿಗೆ ಅಂದ್ರೆ ನೀವು ಒಪ್ಪೋತಿದ್ದಿಲ್ಲ, ಅದಕ್ಕೆ ನಮ್ಮ ದೋಸ್ತರು ಕರ್ಕೊಂಬಂದು ಹೇಳಿ. ಹೌದಲ್ಲ, ನನಗೂ ಗೊತ್ತಾಗಿತ್ತು ನೀನು ಹುಡುಕ್ ಸಿಕ್ಕಿದ್ದಿಲ್ಲ ಅಂತೇಳಿ. ಹಿಂದಕ್ಕೆ ನಮ್ಮ ಅವನು ಕಳಿಸಿಲ್ಲ, ದೋಸ್ತರ ಜೋಡಿ ಹೋಗ್ತೀನಿ ಅಂದ್ರೆ ಹೊಡಿದಾಳ. ಈಗ ನೀವು ಹಿಂಗೆ ಮಾಡಿದ್ರೆ ಹೆಂಗೆ ಮಾಡಲಿ ಹೇಳು? ನಮ್ಗೆ ಏನು ಫ್ರೀಡಮ್ ಅರ ಬೇಕಾ ಬೇಡ ಗಂಡಸರಿಗೆ? ಓರಿ ಯಾರು ಬೇಡ ಅಂತ ಮತ್ತ ನನಗ ಮತ್ತ ತಾಲೂಕ ಜಿಲ್ಲಾ ಕೊಡಿಸ್ರಿ. ಲೇ ಈ ಬಾಗೇವಾಡ್ಯಾಗ ನನಗೆ ಒಂದು ಪ್ಲಾಟ್ ತೊಗೊಳದಾಗಲಾಗೈತಿ. ನಿನ್ನ ತಾಲೂಕು ಜಿಲ್ಲೆ ಎಲ್ಲಿ ತಮ್ಮಂದ್ಕೊಳ್ಳಿ ಅಲ್ಲೇ ನಾನು. ಅವು ಅಲ್ರಿ, ಮತ್ತೆ ಇಲ್ಲಿ ಹಾಕೋತಾರಲ್ಲ ಓ ಹಿಂಗ ರಿಂಗ್ ಚೈನ ಕೊಡತ್ತೀನಿ ತಗೋ. ನಾನು ಒಟ್ಟು ಟೂರಿಗೆ ಹೋಗಕ್ಕೆ ಪರ್ಮಿಷನ್ ಕೊಡು. ನಂಗ ಈ ತಾಲೂಕ ಜಿಲ್ಲಾ ಆಮೇಲೆ ಹಿಂಗ್ ಹಾಕೋತಾರಲ್ಲ, ಅದು ರಾಜ್ಯ, ಕರ್ನಾಟಕ ರಾಜ್ಯ ಅಂತವು ಕೊಡಿಸ್ತೀನಿ. ಒಂದು ಬೆಂಡಲ್ಲಿ ಜುಮ್ಕಿ ಕೊಡಿಸ್ತೀನಿ. ನೀ ಏನು ಕೇಳ್ತಿ ಕೇಳಿ ಕೊಡಿಸ್ತೀನಿ. ನನಗೆ ಒಟ್ಟು ಟೂರಿಗೆ ಹೋಗಕ್ಕೆ ಪರ್ಮಿಷನ್ ಕೊಡು. ಆಯಿ ಟೂರಿಗೆ ಹೊಂಟಿನ. ಎಲ್ಲಿ ಹೋಗ್ಯಪ್ಪ? ಹೋಗ್ಬೇಡ. ಯಾವ್ರಿಗೆ ಹೋಗವ? ಟೂರಿಗೆ ಎಲ್ಲಿಗೆ ಹೋಗ್ಯ? ಟೂರಿಗೆ ಅಂದ್ರೆ ಏನದು? ಟೂರ್ ಅಂದ್ರೆ ಒಟ್ಟರು ಕೂಡಿ ಹಿಂಗೆ ಊರೂರು ಅಡ್ಡಾಡಕ್ಕೆ ಹೊಂಟೇವು ನೋಡಕ್ಕೆ ಜಾಗಗಳು. ಬ್ಯಾಡ ಬಿಡಪ್ಪ, ನೀ ಕಾಲು ಅದುನೇ ಓದಿದ್ದಿ. ಅದಕ್ಕೆ ನಮ್ಮ ದೋಸ್ತರು ಇರ್ತಾರಲ್ಲ ಎಲ್ಲರೂ. ಅಯ್ಯ ಬೇಡ, ಕಾಲು ಅದುನೇ ಓದಿದ್ದು, ಹೋಗ್ಬೇಡ. ಈಗ ಎಲ್ಲರಿಗೂ ರೆಡಿ ಮಾಡಿ ಕುಂದ್ರಸ್ದವ ನಾ. ಸುಮಾರು ಮಂದಿ ಅದ ದೋಸ್ತರು ಕರ್ಕೊಂಡು ಹೋಗಿ ಏನಾರ ಮಾಡ್ಯಾರು, ಅದಿನೇ ಒಯ್ದಿದ್ದಿ. ನೋಡಪ್ಪ, ನಾ ಹತ್ರ ಹೇಳಕ್ಕೆ ಹೇಳೀನಿ, ನೀ ಏನು ಮಾಡ್ತೇನೆ ನೋಡು. ಹೋಗಿ ನಾಳೆ ಸುಮ್ಮನೆ ನಾನು ಕಿರಿಕಿರಿ ಹಚ್ಚೋಕ ನೋಡಿ ಹೋಗಂಗಾರ ಒಂದು 4 ದಿವಸ ಹೋಗಿ ಬರ್ತೇವೆ, ಎಲ್ಲಾರು ಮಜಾ ಮಾಡಿ ಬರ್ತೇವೆ ಅಂದ್ರೆ. ಹೋಗ್ಬರ್ಲಿ ಅಣ್ಣ. ಹೋಗಿ ಬರ್ಪ, ಹಂಗಾರ ಚಂದಾಗ ಹೋಗಿ ಬಾ. ಯಾಕೆ ಆಗತ್ತಿ? ಇಲ್ಲ ಹೆಂಗೆ ಹೋಗಿ ನೋಡಿ ದೋಸ್ತರು ಕೂಡ ಹೊಂಟಿದ್ವಿ, ಓಕೆಸ್ ಬಾ ಚಂದಾಗ. ಚಂದ ಹೋಗಿ ಚಂದ ಬರ್ತೀನಿ, ಹೇಳಕ್ಕೆ ಹೋಗ್ಬೇಡ. ಹೋಗಿ ಬರ್ರಿ ಬೇಗ, ಒಂದು 50 ರೂಪಾಯಿ ತಗೋರಿ ಖರ್ಚಿಗೆ ಅಕ್ಕ. ಬೇಡ ರೊಕ್ಕ ಬೇಡ. ಇಲ್ಲ ತಗೋ, ಒಂದು 50 ರೂಪಾಯಿ. ಬೇಡ ಅದಾವ ನನ್ನ ಕಡೆ. ಖರ್ಚಿಗೆ ಬರ್ತಾವ, ತಗೊಂಡು ಹೋಗು. ಬೇಡ ಅಂದ್ರೆ ಖರ್ಚಿಗೆ ಬರ್ತಾವ, ತಗೊಂಡು ಹೋಗು. 50 ರೂಪಾಯಿ? ಸರಿಯಾಗಿ ಹೋಗು, ಸರಿಯಾಗಿ ಬಾ ಅಪ್ಪ. 5000 ಕಿಲೋಮೀಟ್ರ್ ಹೊಂಟಿನಿ, 50 ರೂಪಾಯಿ ಕೊಟ್ಟು ಅವ್ರು. ಯಪ್ಪ ನಿಂದ್ರ ಒಂಜಾರ ಅಪ್ಪ, ಹುಷಾರಾಗಿ ಹೋಗಿ ಬಾ. ಹೋಗಿ ಬರ್ತೀನಿ. ಹುಷಾರಿದ್ದ ಬಾ ಅಪ್ಪ, ಹೋಗಿ ಆಯ್ತು ಸರಿ, ಅಗ್ರ ಮಾಡಿ ಹೋಗಿ ಬಾ ಅಪ್ಪ. ಏನು ಮಾಡೋದಪ್ಪ? ಏನು ಕೆಲಸ ಮಾಡತ್ತೀನಿ ಬಾರಪ್ಪ. ಯಪ್ಪ ಹೇಳಪ್ಪ. ಹುಡುಗರೆಲ್ಲ ಸೇರಿ ಟ್ರಿಪ್ಪಿಗೆ ಹೊಂಟು. ಎಲ್ಲಿ ಅವ್ರಿಗೆ? ಇದು ಏನದು ಮಂಗಳೂರು. ಮತ್ತು ಅದು ಬಜ್ಜಿ ಅಂಗಡಿ? ಬಜ್ಜಿ ಅಂಗಡಿ ಒಂದು 2 ದಿನ ಬಂದ್ ಮಾಡ್ತೀನಿ. ಮತ್ತು ಅದು ಮಾರೇ ಬಿಡಲ್ಲ, ಮತ್ತೆ ಹಿಡಿತೀವಿ ಸುಮ್ಮನೆ. 2 ದಿನ ಬಂದು ಬಿಟ್ಟು ಗಿರಿಕ್ ನಿಂದಿರ್ತಾವನು. ವಿಚಾರ ಮಾಡಿರಿ, 1 ದಿನ ಅಂಗಡಿ ಬಂದ್ ಮಾಡಿದೆ ಅಂದ್ರೆ 1 ಗಿರಿಕಿನೂ ನಿಂದ್ರಂಗಿಲ್ಲ. ಹೋಗ್ಬಿಡ್ತಾವ ಮತ್ತೊಂದು ಮಕ್ಕಳ ಅಂಗಡಿ ಹೋಗ್ಬಿಡ್ತಾವು. ಅಂದ್ರೆ ನಾವು ಬರೀ ದುಡ್ದ ಸಾಯಿ ಏನ ದುಡ್ದು ಸಾಯತ್ ಹೇಳಕತ್ತಿಲ್ಲ ನನಗೆ. ದಿನ ಕೆಲಸ ಮಾಡೋದು ಹಿಂಗೆ ಉಡಾಗಿರಿ ಮಾಡ್ತೈತಿ. ಅದೊಂದು ಬಜ್ಜಿ ಅಂಗಡಿ ಹಾಕಿಬಿಟ್ಟು ಅಂತಮ್ಮ ನನಗೆ. ಅದನ್ನಾರು ಮಾಡ್ಕೊತೀನಿ, ಇದನ್ನು ಕಲೀಲಿಲ್ಲ. ಅದನ್ನಾರು ಮಾಡ್ಕೊಂಡು ತಿನ್ನಪ್ಪ ಅಂತೇಳಿ ಅದನ್ನಾರು ಮಾಡಿಕೊಟ್ಟಿನಿ. ಮತ್ತು ಅದನ್ನೂ ಇಲ್ಲ ಅಂತಂದ್ರೆ ಮುಂದೆ ಮಾಡೋದೇ ಹೆಂಗೆ? ಯಪ್ಪ ಒಂದು 2 ದಿನ ಹೋಗಿ ಬರ್ತೀನ. ಏನಾರು ಮಾಡಿ ಮರ ಸಾಕಿ ಹೋಗ್ಯದ. ಹೋಗಿ ಏನಾರು ಹಾಳಾಗಿ ಹೋಗ್ರಿ, ಏನಾರು ಮಾಡ್ಕೊತ ಹೋಗ್ರಿ. ನಾವು ಕೆಲಸ ಮಾಡ್ತೇವೆ. ಹೋಗ್ಬಿಡ್ರಿ ಎಲ್ಲಿ ಟ್ರಿಪ್ಪರ್ ಹೋಗ್ರಿ, ಎಲ್ಲೇ ಹೋಗ್ರಿ. ನೋಡ್ರಿ ಲಗುನ ಬಂದ್ಬಿಡ್ರ. ಆಗ್ಲಪ್ಪ, ಆಗ್ಲಿ, ಒಳ್ಳೇದಾಗ್ಲಿ. ಏನ್ ಕಟ್ಟಿ ಇದ್ರಾಗ ಎಲ್ಲರಿಲ್ಲ ಶೇಂಗಾದೊಳಗಿ ರವಾದುಂಡಿ ಅವಲಕ್ಕಿ ತಿನ್ನಲ್ಲ. ತಿನ್ನು, ಅಲ್ಲಿ ದೋಸ್ತರು ಅವ್ರೆಲ್ಲ ಇರ್ತಾರ. ರವಾದುಂಡಿನ ಅದ ನೋಡು, ಅವಲಕ್ಕಿ ಐತೆ, ಎಲ್ಲ ಐತೆ. ಹುಷಾರಾಗಿ ಹೋಗ್ಬಾಯಪ್ಪ. ಹೋಗಿ ಬರ್ತೀನಿ. ಲಗುನ ಬಂದ್ಬಿಡ್ರ. ಬರ್ತೀನಿ, ಜಲ್ದಿನೇ ಬರ್ತೀನಿ. ಸೂಡ, ಶೇಂಗಾ ಉಂಡಿ, ಚಕ್ಲಿ ಎಲ್ಲ ಅದ್ರಾಗ ಅದ ಬ್ಯಾಗ್ನಾಗ. ಒಮ್ಮೆಲೆ ತಿಂದು ಖಾಲಿ ಮಾಡ್ಬಿಡ, ಇಟ್ಟಿಟ್ಟು ತಿನ್ನು, ಆಶೀರ್ವಾದ ಮಾಡು. ಯಾರಿಗೆ ಕೊಡ್ಬೇಡ. ನೀವು ಒಬ್ಬನ ತಿನ್ನೇನು? ಇರ್ಲಿ ಎದ್ದು ಹೋಗ. ಆಯ್ತಪ್ಪ, ಬರೋಬರ ಬರೋಬ್ಬರಿ. ಏನಪ್ಪ ಎಂತಾನೆ ಬರಪ್ಪ ಇದು. ಇಂಥ ಮಕ್ಕಳು ಆಡೋದು ಕಿಶೇನು ಖಾಲಿ, ಎಲ್ಲಾನು ಖಾಲಿ. ಶಿವ್ಯ ನಮ್ಗೆ ಬರಾಕ್ ಹೇಳಿ ಅವನೇ ಬಂದಿಲ್ಲಲ್ಲ. ಹೌದು, ಎಲ್ಲ ನೋಡ್ಬೇಡ್ರಿ. ಮತ್ತೆ ಹೋಗ್ಬಿಡಿ, ಮನೆಗೆ ಹೋಗ್ಬಿಡಿ. ಅಲ್ಲಿ ಚಾ ಕುಡಿಯಾಕತ್ತಾರ ರೊಟ್ರು ಕರ್ಕೊಂಡು ಮನೆಗೆ ಹೋಗ್ಬಿಡು. ಫೋನ್ ಹಚ್ಚಿ ಸ್ವಿಚ್ ಆಫ್ ಹೇಳತ್ತದ. ಏನೋ ಬಾರಿ ಸ್ಟೈಲ್, ಬಾರಿ ಟ್ರಿಪ್ ಅಂತ ಹೇಳಿಬಿಟ್ರಿ. ಮಾಡ್ತಾಳೆ, ರೆಡಿ ಮಾಡ್ತೀನಿ. ಸಾಕಾಗ್ಯದ ಅವನು. ಮತ್ತೆ ಬಾಯ್ ತಿಕ್ಕ ನೀರು ಹಿಂದೆ ಕಟ್ಟ
ಈಗ ಹಿಂದೆ ಕಟ್ತೇನೆ ಇದ್ರಿ ಇವಾಗ ಭಾಳ ಆಗ್ಯದ ಇವನ್ನ ಹಿಂದೆ ಕಟ್ತೇನೆ ಏನು ತೆಗಿ ಏ ನಡೀನಿ ಸಾಕಾಗ್ಯದ ಇವಂದ ಸಾಕಾಗ್ಯದ ಇವಂದ ಅವನ ಬಾಯಾಗಿಂದ ಕೈ ತೆಗಿತಾನೆ ಇವ ಏ ಸರಿ ಅವನು ಸರಿ ಆ ಕಡೆ ನಾವು ಕೈ ಬಿಟ್ಟೆ ಚಲ್ಕೊಂಡ್ರಿ ನೀರು ಬೇಡ ಏನೂ ಬೇಡ ಒಂದೇ ಬಾರಿ ಟ್ರಿಪ್ ಅಂತ ಹೇಳಿಬಿಟ್ರಿ ಮಾಡ್ತಾಳೆ ರೆಡಿ ಮಾಡಿದ್ರೆ ತಡಿ ಆಟ್ಯಾಗ ಏ ಶಿವ ಬಂದ್ರು ನೋಡು ಉಡಾ ಬಂದ್ರಿ ಇವ್ರನ್ನ ಏ ಶಿವ ಏ ಯಾಕೋ ಅಲ್ರಿ ಎಲ್ಲರಿಗೆ ಬಾ ತಿಳ್ಕೆ ಸಿಂದ್ರವ ಎಲ್ಲಿ ಹೋಗ್ಯಾನ ಹೊರಗೆ ಆಗಲ್ಲ ಇವನು ಅಪ್ಪಿ ಫೋನ್ ಹಚ್ತೇನೆ ತಡಿ ನೋಡು ನಮ್ಗೆ ಹೇಳಿದ್ನಲ್ಲ ಮನೆಗೆ ಇರ್ತಂತ ಹೇಳಿಲ್ಲ ಬಾ ಅಂದ ಒಂದು ಅರ್ಧ ತಾಸಿಂದ ಯಾಕೆ ಮಾಡ್ತಾನ್ರಿ ನಮ್ಗೆ ಟ್ರಿಪ್ಪಿಗೆ ಹೋಗ್ಬೇಕು ನಾವು ಎಲ್ಲಿ ಟ್ರಿಪ್ ಆಗಲ್ಲ ಹೋಗ್ಯಾನ ಸ್ವಿಚ್ ಆಫ್ ಆಗೈತಲ್ಲ ಮಾಡಿಲ್ಲ ಸ್ವಿಚ್ ಆಫ್ ಮಾಡೋಣ ಸ್ವಿಚ್ ಆಫ್ ಮಾಡಿ ಹೋಗ್ಯಾನವ ಏನು ಅಂದ್ರೆ ಏನೋ ನೀ ಹೇಳು ಹೇಳು ಹೋಗ್ಯಾನ ಹೇಳಿ ನಿಮ್ಮ ಅಪ್ಪ ಹೇಳು ತೆಗಿ ಹೇಳು ಹಿಂಗಾಗ್ಯದ ಕಾಣದಂತೆ ಮಾಯವಾದನೋ ನಮ್ಮ ಶಿವ ನೆಲ್ಲಿಕಾಯಿ ಮರದಲ್ಲಿಟ್ಟನೋ ನಮ್ಮ ಶಿವ ಕುಂಬಳಕಾಯಿ ಬಳ್ಳಿಲಿಟ್ಟನೋ ನಾಟೂರಿಗೆ ಹೋಗಬಾರ್ದಂತ ನನ್ನ ಕೈಯ ಕಾಲ ಕಟ್ಟಿ ಬಿಟ್ಟಲು ನಮ್ಮ ಅಪ್ಪ ಏನೇ ಮಾಡಿದ್ರು ನಾವು ನಿನ್ನ ಬಿಟ್ಟು ಹೋಗಲ್ಲ ನಿನ್ನಂತ್ರು ಕರ್ಕೊಂಡು ಹೋಕ್ಕೇವಿ ಏನ್ ಹೋಗಾಕ ಹಿಂಗ್ಯಾಕ್ ಮಾಡಿ ನೀನು ಏ ಮಾರಾಯ ಮೊಬೈಲ್ನಾಗ ನ್ಯೂಸ್ನಾಗ ನೋಡ್ತಿರಲ್ಲ ಹುಡುಗರೇ ನಿಮ್ಗೆ ಹೇಳಿದ್ದು ಗೊತ್ತಾಗೋದು ನಿಮ್ಗೆ ಸಣ್ಣವ್ರದಿರಿ ಏನಕ್ಕದ ಹೇಳು ಈಗ ನೋಡಿಲ್ಲ ಮೊನ್ನೆ ಎಸ್ ಗಾಡಿ 6 ಮಂದಿ ಸತ್ರು ಟಿಪ್ಪರ್ ಹೆಂಗ್ ಎಲ್ಲರಿಗೆ ಹಂಗೆ ಹಾಕದ ನೀ ಬಲ್ ಹೇಳ್ತಾರ ಬಿಡು ಮಾರಾಯ ಏ ಬಿಡು ಇಲ್ಲ ಕಾಕನ ಎಲ್ಲ ಚಂದ ಹಂಗಲ್ಲ ನಮ್ಮ ಅಪ್ಪ ಹಂಗ್ ಮಾಡಂಗಿಲ್ಲ ಹಿಂಗ್ ಮಾಡಂಗಿಲ್ಲ ರಾಕಿ ಇಡ್ಬೇಕಪ್ಪ ಗರ್ಜಿ ಕೊಡಬು ಎಷ್ಟದ ಇಟ್ಕೋ ಮತ್ತೆ ಫೋನ್ ಪೇ ಇಟ್ಬೇಕಾರೆ ಹೇಳಿ ಈ ಸದ್ ಮಾಡ್ಲಿ ಹುಷಾರಾಗಿ ಬಾ ಇಲ್ಲ ಇರು ಒಬ್ಬನೇ ಮಗ ಅದ ನಮ್ಗೆ ಈಗ ಚಂದ ಕರ್ಕೊಂಡ್ಬರ್ಬೇಕು ನನ್ಗಿರು